ಆತ್ಮೀಯ ವೀಕ್ಷಕರೇ, ಈ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಇದೇ ತಿಂಗಳು 30ನೇ ತಾರೀಕು ಲಾಸ್ಟ್ ಇದೆ. ಹಾಗಾಗಿ ನೀವು ಯಾವ್ಯಾವ ಬೆಳೆಗಳಿಗೆ ಇನ್ಸೂರೆನ್ಸ್ ಮಾಡಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿದ್ರೆ ವಿಡಿಯೋ ಶುರು ಮಾಡೋಣ. ನೋಡಿ ವೀಕ್ಷಕರೇ, ನೀವು ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಸಂರಕ್ಷಣೆ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಅಫಿಷಿಯಲ್ ವೆಬ್ಸೈಟ್ ಕಾಣಿಸುತ್ತೆ. ನೋಡಿ, ಸಂರಕ್ಷಣೆ ಅಂತೇಳಿ ಕಾಣುತ್ತೆ. ಇಲ್ಲಿ ನಿಮಗೆ 2026 ಮತ್ತು 27ನೇ ಸಾಲಿನ ಕೆಳಗಡೆ ಖಾರಿಫ್ ಅಂತೇಳಿ ಕಾಣ್ತಾ ಇದೆ. ಅಲ್ಲಿ ಓಕೆ ಕೊಟ್ಟರೆ ನಿಮಗೆ ಇಲ್ಲಿ ಈ ರೀತಿಯಾಗಿ ಒಂದು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರುತ್ತೆ. ನೀವಿಲ್ಲಿ ಕನ್ನಡ ಅಂತ ಹೇಳಿದ್ರೆ ಕನ್ನಡ ತೊಗೋಬೋದಿಲ್ಲ, ಇಂಗ್ಲೀಷ್ ಎಲ್ಲಾದರೂ ನೋಡ್ಕೋಬೋದು. ಇಲ್ಲಿ ನಿಮಗೆ ನಾನು ಇದು ಕನ್ನಡ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸುತ್ತೆ, ರೈತ ಅಂತೇಳಿ ಒಂದು ಆಪ್ಷನ್ ಕಾಣುತ್ತೆ. ನೋಡಿ, ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ, ನೀವು ವಿಮೆ ಮಾಡಬಹುದಾಗಿರ್ತಕ್ಕಂಥ ಬೆಳೆಗಳು ಯಾವ್ಯಾವ ವಿಮೆ ಬೆಳೆಗಳಿಗೆ ವಿಮೆ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೀವು ನೋಡ್ಕೋಬೋದು. ನೋಡಿ, ಈಗ ನಾನಿಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಪಕ್ಕಕ್ಕೆ ನಿಮ್ಮ ತಾಲೂಕು, ಅದಾದ ನಂತರ ಹೋಬಳಿ, ನಿಮ್ಮದು ಯಾವ ಹೋಬಳಿ ಬರುತ್ತೋ ಆ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಡಿ, ಇಲ್ಲಿ ನೀವು ನೋಡಿ, ನಾನೀಗ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಕೆಳಗಡೆ ಪ್ರದರ್ಶಿಸು ಅಂತೇಳಿ ಒಂದು ಆಪ್ಷನ್ ಇದೆ. ಆ ಪ್ರದರ್ಶಿಸುವ ಮೇಲೆ ನೀವು ಇಲ್ಲಿ ಒತ್ತಬೇಕಾಗುತ್ತೆ. ಒತ್ತಿದ ನಂತರ ನಿಮಗೆ ನೋಡಿ ಈ ರೀತಿಯಾಗಿ ಒಂದು ನೀವು ವಿಮೆ ಮಾಡಬಹುದಾದಂತಹ ಒಂದು ಬೆಳೆಗಳ ಪಟ್ಟಿ ಕಾಣುತ್ತೆ. ನೋಡಿ, ಇಲ್ಲಿ ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯತಿ, ವಿಮೆಯ ವಿಧಗಳು, ಆಮೇಲೆ ಯಾವ ಬೆಳೆ, ಆಮೇಲೆ ಬೆಳೆ ಹೆಸರೇನು, ನೋಡಿರಿ ಇಲ್ಲಿ ಫೈನಾನ್ಸ್ದು ವಿಮೆ ಮಾಡಿದ ಮೊತ್ತ ಅಂದರೆ ನೀವು ಎಷ್ಟು ವಿಮೆ ಮಾಡ್ತೀರ ಅಂತೇಳಿ, ಒಟ್ಟಾರೆ ವಿಮಾ ಕಂತು ಪ್ರತಿ ಹೆಕ್ಟರ್ಗೆ ಎಷ್ಟಿದೆ ಅಂತೇಳಿ ತೋರಿಸುತ್ತೆ. ಈ ರೈತರ ಪಾಲು ಎಷ್ಟಿದೆ, ಕೇಂದ್ರ ಸರ್ಕಾರದ ಪಾಲು ಎಷ್ಟಿದೆ, ಹಾಗೂ ಕೊನೆಯದಾಗಿ ರಾಜ್ಯ ಸರ್ಕಾರದ ಪಾಲು ಎಷ್ಟಿದೆ ಅನ್ನೋದೇಳಿ ಇಲ್ಲಿ ತೋರಿಸುತ್ತೆ. ನೋಡಿರಿ, ಇಲ್ಲಿ ಮೊದಲನೇದಾಗಿ ವಿಜಯನಗರ ಈ ರೀತಿ ತೋರಿಸ್ತಾ ಇದೆ. ಇಲ್ಲಿ ನಿಮಗೆ ಯಾವ್ಯಾವ ಬೆಳೆ ನೋಡಿ, ದಾಳಿಂಬೆ ಅಂತ ಇದೆ. ನೋಡಿರಿ, ಹೌದಾ, ದಾಳಿಂಬೆ. ಓಕೆ, ಈ ರೀತಿಯಾಗಿ ನಿಮಗೆ ಮೆಕ್ಕೆಜೋಳ, ಸೂರ್ಯಕಾಂತಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ, ಜೋಳ, ನೋಡಿರಿ, ತೊಗರಿಬೇಳೆ, ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ಅದಾದ ನಂತರ ನೀವು ಇಲ್ಲಿ ನಿಮ್ಮ ಪ್ರೀಮಿಯಂ ನೋಡ್ಬೇಕಂತ ಹೇಳಿದ್ರೆ ಮತ್ತೆ ನೀವು ಹೋಮ್ ಪೇಜ್ಗೆ ಬನ್ನಿ. ಇಲ್ಲಿ ಬಂದುಬಿಟ್ಟು ನೀವು ಪ್ರೀಮಿಯಂ ಲೆಕ್ಕಾಚಾರ ಅಂತೇಳಿ ಒಂದು ಆಪ್ಷನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಪ್ರೀಮಿಯಂ ಲೆಕ್ಕಾಚಾರ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಮತ್ತೆ ನಿಮ್ಮ ಜಿಲ್ಲೆ ಕೇಳುತ್ತೆ. ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಗ್ರಾಮ. ಓಕೆ, ನೋಡಿ, ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಬೆಳೆ, ನಿಮ್ದು ಯಾವುದು ಬೆಳೆ, ಮೆಕ್ಕೆಜೋಳನೋ ಅಥವಾ ದಾಳಿಂಬೆನೋ ಈರುಳ್ಳಿನೋ, ನಿಮ್ದು ಯಾವುದೇ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮದು ಬೆಳೆ ವಿಸ್ತೀರ್ಣ ಎಷ್ಟಿದೆ, ಎಷ್ಟು ಎಕರೆ ಇದೆ ಅಂತ. ನಾನು ಇಲ್ಲಿ 10 ಎಕರೆ ಅಂತೇಳಿ ಹಾಕಿದ್ದೀನಿ. ನಾನು ನೋಡಿ, ಸೆಂಟ್ಸ್ ಎಷ್ಟಿದೆ, 0, ಕರೆಕ್ಟ್ 10 ಎಕರೆ ಇದೆ ಅಂಥೇಳಿ ಇಲ್ಲಿ ಹಾಕಿ ಪ್ರೀಮಿಯಂ ವಿವರ ಅಂತೇಳಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ನಾನೀಗ ಕ್ಲಿಕ್ ಮಾಡ್ತಾಯಿದ್ದೀನಿ. ಎಸ್, ನೋಡಿ ಬಂತು. ಈಗ ವಿಮೆ 10 ಎಕರೆಗೆ ನೋಡಿ ಎಷ್ಟು ಬಂತು. ವಿಮಾ ಮೊತ್ತ 5,13,969 ರೂಪಾಯಿ ಇದೆ. ಒಟ್ಟು ವಿಮಾ ಇದೆ. ಇಲ್ಲಿ ರೈತನ ಪಾಲು ಎಷ್ಟಿದೆ ಅಂದರೆ ನಾವು ಕಟ್ಟಬೇಕಾಗಿರೋದು 25,698 ರೂಪಾಯಿ ನಾವು ಕಟ್ಟಬೇಕು. ಕೇಂದ್ರ ಸರ್ಕಾರ ನೋಡಿ ಇಲ್ಲಿದೆ, ಕೇಂದ್ರ ಸರ್ಕಾರ ಎಷ್ಟು ಕಟ್ಟುತ್ತೆ, ಆಮೇಲೆ ರಾಜ್ಯ ಸರ್ಕಾರ ಎಷ್ಟು ಕಟ್ಟಿದೆ, ಟೋಟಲಾಗಿ ಎಷ್ಟು ಬರುತ್ತೆ ಅಂತೇಳಿದರೆ ಇದರ ವಿಮಾ ಮೊತ್ತ 5,13,969 ರೂಪಾಯಿ ಬರುತ್ತೆ. ಹಾಗಾಗಿ ವೀಕ್ಷಕರೇ, ಇದೇ ತಿಂಗಳ 31ನೇ ತಾರೀಕು ಅಂತಿಮ ದಿನಾಂಕ ಇದೆ. ದಯಮಾಡಿ ತಾವೆಲ್ಲರೂ ತಮ್ಮ ಬೆಳೆಗಳಿಗೆ ಗ್ರಾಮ ಒನ್ ಕೇಂದ್ರದಲ್ಲಿ ಹೋಗ್ಬಿಟ್ಟು ಈ ಇನ್ಸೂರೆನ್ಸನ್ನು ತಪ್ಪದೇ ಮಾಡಿಸಿ. ಧನ್ಯವಾದಗಳು. ಶುಭ ದಿನ.